ನಮಸ್ಕಾರ ಸ್ನೇಹಿತರೆ, ಶಿಕ್ಷಣಕ್ಕೆ ಸಂಬಂಧ ಪ್ರಮುಖ ಮಾಹಿತಿ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆಗಳು, ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಎಎಸ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ, ಯಾವುದೇ ತಮಗೆ ಸಮಸ್ಯೆ ಇರುವುದಿಲ್ಲ, ಡೌಟ್ ಇರುವುದಿಲ್ಲ. ಸಮಾಜ ಕಲ್ಯಾಣ ಇಲಾಖೆಯಿಂದ ಕಲ್ಯಾಣ ಕರ್ನಾಟಕ ಖಾಲಿರುವ ವಸತಿ ಶಾಲಾ ಶಿಕ್ಷಕರ ನೇಮಕಾತಿ. ಹೌದು, ವಸತಿ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಟೋಟಲ್ 40 ಪೋಸ್ಟ್ಗಳು ಬಿಟ್ಟಾನ. ಎಷ್ಟೋ 40 ಪೋಸ್ಟ್ಗಳು. ಅಪ್ಲಿಕೇಶನ್ ಏನು, ವಿದ್ಯಾರ್ಥಿ ಏನು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ಎಕ್ಸಾಮ್ ಯಾವಾಗ, ಆನ್ಲೈನ್ ಎಕ್ಸಾಮು ಅಥವಾ ಆಫ್ಲೈನ್ ಎಕ್ಸಾಮು, ಸಿಲೆಬಸ್ಗಳೇನು ಎಲ್ಲವನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ದಯವಿಟ್ಟು ಕೊನೆಯ ತನಕ ನೋಡಿ. ಹೌದಾ, ಈಗ ಮೊದಲನೇದಾಗಿ ತಾವು ಇಲ್ಲಿ ನೋಡ್ತಿರ್ಬೋದು, ಒಟ್ಟು ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು ಪೋಸ್ಟ್ಗಳು? 40 ಪೋಸ್ಟ್ಗಳು ಕಲ್ಯಾಣ ಕರ್ನಾಟಕಕ್ಕೆ. ಹೌದಾ, ನೋಡಿ, ಮೊದಲನೇದಾಗಿ ಎಲ್ಲರಿಗೂ ಸಮಸ್ಯೆ ಆಗೋದು ಏನಪ್ಪ ಅಂದ್ರೆ ಇಲ್ಲಿ ವಿದ್ಯಾರ್ಹತೆ ಏನು, ಎಜುಕೇಷನ್ ಕ್ವಾಲಿಫಿಕೇಶನ್ ಏನಾದ ಅಂತೇಳಿ ಎಲ್ಲರಿಗೂ ಕಾಡುವಂಥ ಸಮಸ್ಯೆ. ಇಲ್ಲಿ ಮೆನ್ಷನ್ ಮಾಡೋಣ ಏನಂತೇಳಿ, ಪಿ ಯು ಸಿಯಲ್ಲಿ ಮಿನಿಮಮ್ 50%ಕ್ಕಿಂತ ಹೆಚ್ಚು ಅಂಕಗಳು ಇದ್ದರೆ ಮಾತ್ರ ಇದಕ್ಕೆ ನೀವು ಅಪ್ಲೈ ಮಾಡಲು ಸಾಧ್ಯವಾಗುತ್ತದೆ. ಅದೇ ರೀತಿ ಡಿಪ್ಲೊಮಾ ಆಗಿರಬೇಕು 2 ವರ್ಷ. ಅದಾಗಿಲ್ಲಪ್ಪ ಅಂದರೆ ನೆಕ್ಸ್ಟ್ PUC ವಿತ್ ಮಿನಿಮಮ್ 50% ಮಾರ್ಕ್ಸ್ ಆ್ಯಂಡ್ 4 years ಬ್ಯಾಚುಲರ್ ಆಫ್ ಎಲಿಮೆಂಟರಿ ಎಜುಕೇಷನ್. ಹೌದಾ, ಇದರಲ್ಲಿ ಸಹ PUCಯಲ್ಲಿ 50ಕ್ಕಿಂತ ಹೆಚ್ಚು ಅಂಕ ಹೊಂದಿರಬೇಕು ಮತ್ತು ಯಾವುದೇ ಬ್ಯಾಚುಲರು 4 years ಎಜುಕೇಷನ್ ಕಂಪ್ಲೀಟ್ ಆಗಿರಬೇಕು ಬ್ಯಾಚುಲರಲ್ಲಿ. ಇದೇ ರೀತಿ ಎಜುಕೇಷನಲ್ಲಿ ಸಹ ಇಲ್ಲಿ ತಾವುಗಳೆಲ್ಲವನ್ನು ಒಂದೊಂದಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂತ ಕೇಳ್ಬೋದು, ಸಹ ಇದು TET ಎಲಿಜಿಬಲ್ ಆಗಬೇಕಾ? ಹೌದು, ನಿಜವಾಗಿ ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡ್ಯಾನ. ನೋಡಿ ಏನಂತೇಳಿ ಮೆನ್ಷನ್ ಮಾಡ್ಯಾನ, ಪಾಸ್ಡ್ ಇನ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್. ಹೌದಾ, ಯಾವುದೇ ಗೌರ್ಮೆಂಟ್ ಕರ್ನಾಟಕ ಸರ್ಕಾರದಲ್ಲಿ ನೀವು TET ಎಲಿಜಿಬಲ್ ಆಗಿರಬೇಕು. ಹಾಗಿದ್ರೆ ಮಾತ್ರ ನೀವು ಅಪ್ಲಿಕೇಶನ್ ಹಾಕಲು ಇದು ಸಾಧ್ಯ. ಹೌದಾ, ಹಾಗೆ ಅಪ್ಲಿಕೇಶನ್ ಯಾವಾಗ ಏನಿಲ್ಲ ಅಂತೇಳಿ ಸಂಪೂರ್ಣವಾಗಿ ನೋಡ್ಬೋದು. ತಾವುಗಳಲ್ಲಿ ನೋಡ್ತಿರ್ಬೋದು ಏನಂತೇಳಿ ಮೆನ್ಷನ್ ಮಾಡೋಣ. ಸೂಚನೆ ನೋಡಿ ಒಮ್ಮೆ, ಸೂಚನೆ ಮೇಲ್ಕಂಡ ಹುದ್ದೆಗಳಿಗೆ ನಿಗದಿತಪಡಿಸಿರುವ ವಿದ್ಯಾರ್ಹತೆ ಹೊರತುಪಡಿಸಿ ಇತರೆ ವಿದ್ಯಾರ್ಥಿಯಲ್ಲಿ ಅರ್ಜಿ ಸಲ್ಲಿಸಿದರೆ ಒಂದು ವೇಳೆ ಮುಂದಿನ ಪ್ರಕ್ರಿಯೆ ಅನರ್ಹಗೊಂಡು ಕರ್ನಾಟಕ ಪರೀಕ್ಷಾ ಪತ್ರಿಕೆ ಜವಾಬ್ದಾರಿ ಅಲ್ಲ. ಒಂದು ವೇಳೆ ನೀವು ಎಜುಕೇಷನ್ ಸಂಪೂರ್ಣವಾಗಿ ಡಿಪ್ಲೊಮಾ ಇಲ್ಲ ಅಥವಾ ಯಾವುದೇ ನಿಮ್ಮದು ಬ್ಯಾಚುಲರ್ ಡಿಗ್ರಿಯಿಂದ ನೀವು ಡೈರೆಕ್ಟ್ ಅಪ್ಲೈ ಮಾಡಿದರೆ ಮುಂದೆ ಒಂದು ಎಕ್ಸಾಮ್ ಡೇ ಆಲ್ ಟಿಕೆಟ್ ಬಂದಿಲ್ಲ, ಅದು ಬಂದಿಲ್ಲ, ಅದಕ್ಕೆ ಜವಾಬ್ದಾರಿ ಅಲ್ಲ ಅಂತೇಳಿ ಸಂಪೂರ್ಣವಾಗಿ ಏನು ಮಾಡೋಣ ಇಲ್ಲಿ ಮೆನ್ಷನ್ ಮಾಡೋಣ. ಇದು ತಾವುಗಳು ನೋಡ್ಕೊಳ್ಳಿ. ಹೌದಾ, ಈಗ ಹಾಗಿದ್ರೆ ಇದಕ್ಕೆ ವಯೋಮಿತಿ ಎಷ್ಟು, ಏಜ್ ಎಷ್ಟು ಅಂತೇಳಿ ತಾವುಗಳು ಇಲ್ಲಿ ನೋಡ್ತಿರ್ಬೋದು. ಸಂಪೂರ್ಣ ಮಾಹಿತಿ ಆಲ್ರೆಡಿ ಇಲ್ಲಿ ಕೊಟ್ಟ. ಏನಂತಕೊಳ್ಳೋ, ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A 2B 3A 3 ಅಭ್ಯರ್ಥಿಗೆ 43 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷಗಳು. ಹೌದಾ, ಇದು ಬಂದ್ಬಿಟ್ಟು ಏಜ್ ಅಂತ ಇರ್ತದೆ. ಹೌದಾ, ಮತ್ತೇನಪ್ಪ ಅಂತಂದರೆ ಇಲ್ಲಿ ನೋಡಿರ್ಬೋದು ಎಲ್ಲ ಶೆಡ್ಯೂಲ್ ತಾವುಗಳು ಒಂದೊಂದಾಗಿ ಇಲ್ಲಿ ನೋಡಿ. ಮೇನ್ ಇಂಪಾರ್ಟೆಂಟ್ ಏನಪ್ಪ, ಅರ್ಜಿ ಸಲ್ಲಿಸುವುದು. ಇದು ಮೋಸ್ಟ್ ಇಂಪಾರ್ಟೆಂಟ್. ಏನು, ಅರ್ಜಿ ಸಲ್ಲಿಸುವ ವಿಧಾನ. ಅದು ಅರ್ಜಿ ಎಲ್ಲಿ ಸಲ್ಲಿಸಬೇಕಂದ್ರೆ ಕರ್ನಾಟಕ ಪರೀಕ್ಷಾ ಪತ್ರಿಕಾ ವೆಬ್ಸೈಟಲ್ಲಿ ಇಲ್ಲಿ ತಾವುಗಳು ವೆಬ್ಸೈಟನ್ನು ನೋಡ್ಬೋದು. ಅಲ್ಲಿ ಹೋಗಿ ಅರ್ಜಿ ಸಲ್ಲಿಸ್ಬೋದು. ಅರ್ಜಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅದು ಅರ್ಜಿ ಪ್ರಾರಂಭ ಆಗಿದೆ ಆಲ್ರೆಡಿ. ತಾವುಗಳು ಇಲ್ಲಿ ನೋಡ್ಬೋದು ಅರ್ಜಿ ಪ್ರಾರಂಭ ಆಗಿದೆ. ಅರ್ಜಿಯ ಕೊನೆಯ ದಿನಾಂಕ ಆಲ್ರೆಡಿ ಇಲ್ಲಿ ಏನು ಮಾಡಿದ ಮೆನ್ಷನ್ ಮಾಡಿಬಿಟ್ರೆ ತಾವುಗಳು ನೋಡ್ರೆ ಮುಂದಿನ ತಿಂಗಳು 18ನೇ ತಾರೀಕು ಏನದ ಅರ್ಜಿಯ ಲಾಸ್ಟ್ ದಿನಾಂಕ ಆಗಿರ್ತದೆ. 18/9/2020 ಲಾಸ್ಟ್ ದಿನಾಂಕ ಆಗಿರ್ತದೆ ಅಪ್ಲಿಕೇಶನ್ ಆಗೋದು. ಹಾಗೆ ಶುಲ್ಕ ಪಾವತಿ ಮಾಡುವ ಕೊನೆಯ ದಿನಾಂಕ ಯಾವುದಪ್ಪ ಅಂತಂದರೆ ಅದೇ ಅಂದರೆ ಅಪ್ಲಿಕೇಶನ್ ಕೊನೆ ಆಗಿದ್ದು 18ನೇ ತಾರೀಕಿಗೆ 19ನೇ ತಾರೀಕು ನಾವು ಅಪ್ಲಿಕೇಶನ್ ಫೀಸು ಕಟ್ಟಬಹುದು. ಇದು ಆನ್ಲೈನ್ ಅಪ್ಲಿಕೇಶನ್ ಅಂತಹ ಆನ್ಲೈನ್ ಭರ್ತಿ ಮಾಡುವುದು. ಇಲ್ಲಿ ತಾವುಗಳು ನೋಡಿ, ಕಾಯಂ ಪೂರ್ಣ ಅವಧಿ ಮತ್ತು ವೇತನ ಶ್ರೇಣಿ. ಕಾಯಂ ಪೂರ್ಣ ಅವಧಿ ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡು ಅಭ್ಯರ್ಥಿಗಳು 2 ವರ್ಷ ಕಾಯಂ ಪೂರ್ಣ ಅವಧಿಯಲ್ಲಿ ಇರಬೇಕು. ವೇತನ ಶ್ರೇಣಿಯು 43 TA ಎಲ್ಲವನ್ನು ಸೇರಿ 89 ತನಕ ಇಲ್ಲಿ ಬರ್ತದೆ. ತಾವುಗಳು ಇಲ್ಲಿ ನೋಡ್ತಿರ್ಬೋದು. ಹೌದಾ, ನೆಕ್ಸ್ಟ್ ಏನಪ್ಪ ಅಂದರೆ ಶುಲ್ಕ, ಅಪ್ಲಿಕೇಶನ್ ಫೀಸ್ ಎಷ್ಟು ಅಂತೇಳಿ. ಹೌದಾ, ಪ್ರತಿಯೊಂದಕ್ಕೂ ಈ ಸಲ 750 ಇಟ್ಟಾನ. ಇದು ಕೇಳಬೇಡ್ರಿ ಸರ್ ಇದಕ್ಕೆ ಹೆಚ್ಚು ಮಾಡ್ಯಾನ ಅಂತೇಳಿ. ಎದಕ್ಕಂದ್ರೆ ಸರ್ಕಾರದ ಜೇಬು ತುಂಬಬೇಕು, ಆ ಮಾತು ಬೇರೆ. ಹೌದಾ, ನಮಗೇನು ತುಂಬಬೇಕು ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ಸಾಮಾನ್ಯ ಅರ್ಹತಾ ಮತ್ತು ಇತರೆ ಪ್ರವರ್ಗ 2A 2B 3A ಅವರಿಗೆ 750 ರೂಪಾಯಿ ಮತ್ತು 500 ಅರ್ಜಿ ಶುಲ್ಕ, 250 ಪ್ರಕ್ರಿಯೆ ಇದಕ್ಕೆ. ಹೌದಾ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕರು ತೃತೀಯ ಲಿಂಗದವರು ಅಭ್ಯರ್ಥಿಗಳಿಗೆ 500 ರೂಪಾಯಿ 150 ಫೀಸು. ಇದು ಅಭ್ಯರ್ಥಿಯ ಶುಲ್ಕವಾಗಿರ್ತದೆ. ತಾವುಗಳು ನೋಡ್ಬೋದು. ಹೌದಾ, ಇದೇನು ದೊಡ್ಡ ಪ್ರಶ್ನೆ ಅಲ್ಲ. ಸೂಚನೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ನೋಡ್ಬೋದು ಸೂಚನೆ, ಏನು ಸೂಚನೆ ಅದಂತೇಳಿ. ಸೂಚನೆ, ಶುಲ್ಕ ಪಾವತಿಸುವ ಮೊದಲು ಅಗತ್ಯ ಇರುವ ಎಲ್ಲ ಶೈಕ್ಷಣಿಕ ಅರ್ಹತಾ, ಮೀಸಲಾತಿ, ಯೋಜಮಿತ ಅನುಭವ ಹಾಗೂ ಇತರ ಎಲ್ಲ ಅರ್ಹತಾ ಏನೋ ಸೂಕ್ಷ್ಮವಾಗಿ ಪರಿಗಣಿಸಿ ಆ ಶುಲ್ಕವನ್ನು ಪಾವತಿಸಿ ಮಾಡತಕ್ಕದ್ದು. ಎಲ್ಲ ತಮ್ಮ ಅಪ್ಲಿಕೇಶನ್ ನೋಡಿ ಇಲ್ಲಿ ನಾವೇನು ಮಾಡ್ಬೋದು. ನೆಕ್ಸ್ಟ್ ಪರೀಕ್ಷೆ ದಿನಾಂಕ ಇಲ್ಲಿ ನೋಡ್ಬೋದು. ಇಂಪಾರ್ಟೆಂಟ್ ಇದು. ಕನ್ನಡ ಪರೀಕ್ಷೆ ಪತ್ರಿಕೆ 1 ಪತ್ರಿಕೆ 2 ಪರೀಕ್ಷೆ ದಿನಾಂಕವನ್ನು ನಂತರ ತಿಳಿಸಲಾಗುತ್ತದೆ. ಅಂದರೆ ಅಪ್ಲಿಕೇಶನ್ ಆದ ನಂತರ ಏನು ಮಾಡ್ತಾನೆ, ತಿಳಿಸ್ತಾನೆ ಯಾವಾಗ ಎಕ್ಸಾಮು ಏನಿಲ್ಲ ಅಂತೇಳಿ. ಹೌದಾ, ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇಲ್ಲಿ ತಾವುಗಳು ನೋಡ್ಬೋದು ಏನಂತೇಳಿ. ಅದು ನೋಡಿ, ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ. ಮೇಲ್ಗಂಡ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಆನ್ಲೈನ್ ಅಥವಾ ಆಫ್ಲೈನ್ OMR ಶೀಟ್ ಮಾದರಿ ಎಲ್ಲಿ ನಡೆಸಲಾಗುವುದು.
ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲಾಗುವ ಪರೀಕ್ಷಾ ಕೇಂದ್ರ ವಿವರಗಳು ನಂತರ ತಿಳಿಸುತ್ತದೆ. ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಸಹ ಏನು ಮಾಡ್ತಾನೆ ಇಲ್ಲಿ ಎಕ್ಸಾಮು ನಡೆಸ್ತಾನೆ. ಅದು ಯಾವ ರೀತಿ ನಡೆಸ್ತಾನೋ ಅಡ್ಮಿಟ್ ಕಾರ್ಡ್ ಬಂದಾಗ ಅದಕ್ಕಿಂತ ಮುಂಚೆ ಅಪ್ಡೇಟ್ ಕೊಟ್ಟೇ ಕೊಡ್ತಾನೆ ಅಂತ ತಿಳಿದಿರಲಿ. ಇದು ಇಂಪಾರ್ಟೆಂಟ್ ಮೋಸ್ಟ್. ಹೌದಾ. ನೆಕ್ಸ್ಟ್ ಏನು ನೋಡ್ಬೋದು ನಾವು ಇಲ್ಲಿ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಹೌದು ಕನ್ನಡ ಕಡ್ಡಾಯ ಪರೀಕ್ಷೆ ಸಹ ಇಲ್ಲಿ ಏನಾಗ್ತದ ಅನ್ವಯ ಆಗ್ತದ. ಹೌದಾ. ನೆಕ್ಸ್ಟ್ ಒಂದು ನೋಡ್ಬೋದು ಈ ತಾವುಗಳು ನೋಡ್ಬೋದು ಪ್ರಶ್ನೆ ಪತ್ರಿಕೆ 1ರಲ್ಲಿ 100 ಅಂಕ 100 ಪ್ರಶ್ನೆಗಳು 2 ಗಂಟೆ ಟೈಮ್ ಇರ್ತದೆ ಪೇಪರ್ 1ನಲ್ಲಿ. ಹೌದಾ. ಇಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳು ಕೇಳ್ತಾರೆ ಅಂತ ತಾವು ಪ್ರಚಲಿತ ಘಟನೆಗಳು ಸಂಬಂಧಿಸಿದ ಸಾಮಾನ್ಯ ಜ್ಞಾನ, ವಿಜ್ಞಾನ ಮತ್ತು ದೈಹಿಕ ಗ್ರಹಿಕೆಗಳು ವಿಷಯಗಳು, ಭಾರತ ಸಂವಿಧಾನ, ಶುಲ್ಕ ಎಲ್ಲವನ್ನು ಸಹ ಏನು ಮಾಡ್ತಾನೆ ಪತ್ರಿಕೆ 1 100 ಅಂಕಗಳು 100 ಮಾರ್ಕ್ಸ್ಗಳು 2 ಗಂಟೆಗಳು ಟೈಮ್ ಇರ್ತದೆ. ಹೌದಾ. ಪತ್ರಿಕೆ 1ರಲ್ಲಿ. ಪತ್ರಿಕೆ 2ರಲ್ಲಿ ತಾವುಗಳು ಇಲ್ಲಿ ನೋಡ್ಬೋದು ಪತ್ರಿಕೆ 2ರಲ್ಲಿ ಏನಾದ ಸಾಮಾನ್ಯ ಜ್ಞಾನ, ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟ್ರು. ಹೌದಾ. 2 ಅಂಕ 2 ಗಂಟೆ ಸಹ ಇದಕ್ಕೆ ಅಂದರೆ ಸಬ್ಜೆಕ್ಟ್ಗಳು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು ಮತ್ತು ಕಂಪ್ಯೂಟರ್ ಜ್ಞಾನ 100 ಪ್ರಶ್ನೆಗಳು 100 ಅಂಕ 2 ಗಂಟೆ. 2 ಪೇಪರ್ ಬಂದುಬಿಟ್ಟು 2 ಟೋಟಲ್ 4 ಗಂಟೆ, ಟೋಟಲ್ 200 ಮಾರ್ಕ್ಸ್ಗಳು. ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ಎಕ್ಸಾಮ್ ಪ್ಯಾಟರ್ನ್ ಇದಿಷ್ಟು ಗೊತ್ತಿರಬೇಕು. ಹೌದಾ. ಇಲ್ಲಿ ಕೊಟ್ಟಣ ಏನಂತ ಹೇಳ್ಕೊಟ್ಟಣ ಋಣಾತ್ಮಕ ಮೌಲ್ಯಮಾಪನ ಅಂದರೆ ನೆಗೆಟಿವ್ ವ್ಯಾಲ್ಯೂಸ್ ಅಂತೇಳಿ ಅದು ನೋಡಿರಿ. ನೆಗೆಟಿವ್ ವ್ಯಾಲ್ಯೂಯೇಷನ್ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಆಯ್ಕೆಯಾಗಿರುವ ಪ್ರತಿಯೊಂದು ಪ್ರಶ್ನೆಯೊಂದಕ್ಕೂ ಪ್ರಶ್ನೆ 4 ಪರ್ಯಾಯ ಉತ್ತರಗಳಿಗೆ ಅಭ್ಯರ್ಥಿ ಯಾವುದೇ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುವ ಪ್ರಶ್ನೆದ್ದು 0.5 ಅಂದರೆ 4ಕ್ಕೆ 1 ಏನು ಮಾಡ್ತಾನೆ ಇಲ್ಲಿ ತಪ್ಪು ಮಾಡ್ತಾನೆ. ಇದೆಲ್ಲರಿಗೂ ಗೊತ್ತಿದೆ ವಿಷಯ. ಹೌದಾ. ನೆಕ್ಸ್ಟು ಜಾತಿ ಮೀಸಲಾತಿ ಇದೆಲ್ಲ ಆಡಿ ಅದು ನೀವು ಕ್ಯಾಸ್ಟಲ್ಲಿ ಹಾಕಿದರೆ ಆಟೋಮೆಟಿಕ್ ತಂತಾನೆ ತೊಗೊಂಡ್ಬಿಡ್ತಿದೆ. ಇದು ಯಾವುದು ಸಮಸ್ಯೆ ಇಲ್ಲ. ಒಂದೊಂದಾಗಿ ನೋಡ್ತಾ ಹೋಗಲಿ. ಹೌದಾ. ಇಂಪಾರ್ಟೆಂಟ್ ಇರೋದಷ್ಟೇ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ನೋಡಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ನೋಡಿ ಯಾವಾಗಲೂ ಏನು ತಮಗೆ ಏನಾನ ಸಮಸ್ಯೆ ಆದರೆ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ಕೊಟ್ಟಾನ ಹಾಗೂ ಸಮಯ ಕೊಟ್ಟಾನ 10ರಿಂದ 6 ಗಂಟೆ ಒಳಗಡೆ ಮಾಡಬೇಕು. ಯಾವಾಗ ಮಾಡಬೇಕು? ಸೋಮವಾರ ಮತ್ತು ಶುಕ್ರವಾರ ಒಳಗಡೆ ಮಾಡಿರಿ. ಯಾವುದೇ ವೆಬ್ಸೈಟಿಗೆ ನೀವು ಫೋನ್ ಮಾಡಿದರೂ ಸೋಮವಾರ ಶುಕ್ರವಾರ 10 ಗಂಟೆಯಿಂದ 6 ಗಂಟೆ ಒಳಗಡೆ ಮಾಡಿದರೆ ಅವ್ರು ನಿಮ್ಮ ಪ್ರಶ್ನೆಗೆ ಉತ್ತರ ನೀಡ್ತಾರೆ. ಇದಿಷ್ಟು ನಮ್ಮ ಮಾಹಿತಿಯಾಗಿತ್ತು. ಈ PDF ಬೇಕಿದ್ರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇದೇ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನೀವೇನು ಮಾಡಿ ಜಾಯಿನ್ ಆಗಿ ಮತ್ತು ಇದೇ ರೀತಿ ವಿಡಿಯೋಗಳು ಅಥವಾ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೇಳುತ್ತಾ ಈ ವಿಡಿಯೋಲಿ ಮುಗಿಸ್ತೇನೆ. ಜೈ ಹಿಂದ್.